ಇತ್ತೀಚೆಗೆ ಭಾರತದಲ್ಲಿ ಸರ್ಕಾರಗಳ ನಿಲುವು ಮತ್ತು ನೀತಿ ಹೇಗಿದೆ ಎಂದರೆ ಅಧಿಕಾರವೆಂಬ ಧಿಮಾಕು ಮತ್ತು ಕೊಬ್ಬಿನ ಒಳಗಡೆ ತೂರಿಕೊಂಡ್ಬಿಟ್ಟಿದೆ. ಕಾರಣ ಭಾಳ ಸರಳ. ನಾವು ಏನು ಮಾಡಿದ್ರು ನಮ್ಮ ಇಷ್ಟ ಬಂದಂಗೆ ಮಾಡ್ಕೋತೀವಿ. ಅದೇನು ಮಾಡ್ತೀರೋ ಮಾಡ್ಕೋ ಹೋಗಿ ಅನ್ನೋ ಥರ. ಮೀಡಿಯಾ ಹೇಳಿದ್ರ ಹೇಳ್ಕೊಳ್ರಿ, ಹೆಚ್ಚಿಗೆ ಮಾತಾಡಿದ್ರ ನೀನು ಆ ಪಾರ್ಟಿ ಮೀಡಿಯಾ ಅಂದ್ಬಿಡ್ಬೋದು. ಇನ್ನೂ ಜಾಸ್ತಿ ಮಾತಾಡ ನೀನು ಈ ವ್ಯಕ್ತಿ ಇದು ಚೇಲ ಅಂದ್ಬಿಡೋದು. ಅವ್ರ ಪರವಾಗಿ ಮಾತ್ರ ಹೆಚ್ಚಿಗೆ ಮಾತಾಡ ನೀನು ಮುಸ್ಲಿಂ ವಿರೋಧಿ ಅಂದ್ಬಿಡೋದು. ಇನ್ನೂ ಹೆಚ್ಚಿಗೆ ನೀನು ಗೌಡ್ರ ವಿರೋಧಿ ಅಂದ್ಬಿಡೋದು. ಹೀಗೆ ದಾರಿ ತಪ್ಪಿಸಿ ಮಾತನಾಡುವಂತಹ ನಾಲಿಗೆಯಲ್ಲಿ ಅದು ಏನು ಇಟ್ಕೊಂಡಿರ್ತಾರೋ ನನಗೆ ಗೊತ್ತಿಲ್ಲ ಅಂತಹ ಸರ್ಕಾರಗಳು. ಕರ್ನಾಟಕ ಸರ್ಕಾರ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಿದೆ ಅಂತಂದರೆ, ನನ್ನ ಇಷ್ಟ ನಾ ಮಾಡ್ಕೊಂಡು ಹೋಗ್ತೀನಿ, ನನಗೆ ಅಧಿಕಾರ ಇದೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಕ್ರಮಗಳನ್ನು ಮಾಡೋಕ್ಕಲ್ಲ, ಅನೀತಿಗಲ್ಲ. ನಾಳೆ ಇದು ಪ್ರೆಸಿಡೆಂಟ್ ಆಗಿ ತೊಂದರೆ ಆಗ್ಬೋದು ಬೇರೆ ಕಡೆ ಆಡಳಿತಾತ್ಮಕವಾಗಿ ಅನ್ನೋ ಚಿಂತನೆ ಮಾಡಲ್ಲ ಸರ್ಕಾರಗಳೀಗ. ಎಲ್ಲವೂ ಓಟು ಅಥವಾ ರಾಜಕಾರಣ. ಆ ಕ್ಷಣದಿಂದ ಈ ಪ್ರಕರಣದಲ್ಲಿ ಇವರ ಮಾಸ್ಟರ್ನ ಮೆಚ್ಚಿಸಲು ಶಿಷ್ಯ ವರ್ಗ ಅಥವಾ ಜೀತದಾಳುಗಳು ನಡೆಸುತ್ತಿರುವ ಹೋರಾಟ ಇದಷ್ಟೇ, ಇನ್ನೇನು ಅಲ್ಲ. ಇದು ಇಲ್ಲದ್ರೆ ಈ ದಿಮಾಕು ಮತ್ತು ಕೊಬ್ಬು ಬರ್ತಿರಲಿಲ್ಲ ಒಂದು ಸರ್ಕಾರಕ್ಕೆ. ಮೇಲ್ನೋಟಕ್ಕೆ ಓಪನ್ ಇನ್ ಶಟ್ ಕೇಸ್ ಕ್ಲಿಯರ್ ಆಗಿದೆ ಈ ಕೇಸು. ಅದನ್ನು ಡಿಫೆಂಡ್ ಮಾಡ್ತೀನಿ ಅನ್ನೋಂತಹ ಘನತೆ ವೆತ್ತ ಲಾಯರ್ ಚೀಫ್ ಮಿನಿಸ್ಟ್ರು, ಇನ್ನೊಬ್ಬ ಅದನ್ನ ನಾಯಕ ಅದನ್ನು ನಾನು ಡಿಫೆಂಡ್ ಮಾಡ್ತೀನಿ ಅನ್ನೋ ಘನತೆ ವೆತ್ತ ರಿಯಲ್ ಎಸ್ಟೇಟಿನ ಬ್ರಿಲಿಯಂಟು ಮತ್ತೆ DCM. ಲೆಕ್ಕ ಹಾಕೊಳ್ಳಿ, ಇಬ್ಬರು ಎಲ್ಲಿಗೆ ಬಂದಿದ್ದಾರೆ ಈಗ. ಅವ್ರಿಗೆ ಬೇಕಾಗಿರೋದು ಈಗ ಅಷ್ಟೇ, ಸಂಪ್ರೀತಿಗೊಳಿಸು ಆ ಭಗವಂತನನ್ನು. ಯಾರು? ವೇಣುಗೋಪಾಲನನ್ನ. ಅವ್ರನ್ನ ಸಂತೃಪ್ತಿಗೊಳಿಸಿದ್ರೆ ಸಾಕು. ಅವನು ಕೊಳಲನ್ನು ಊದಿದ್ರೆ ನಾವೇನು ಮಾಡಬೇಕು? ನರ್ತಿಸ್ಬೇಕು, ಡ್ಯಾನ್ಸ್ ಮಾಡಲೇಬೇಕು ಅಷ್ಟೇ. ಯು ಆರ್ ಡಾನ್ಸಿಂಗ್ ಟು ದ ಟ್ಯೂನ್ ಆಫ್ ಎ ಫ್ಲೂಟಿಸ್ಟ್ ಕಾಲ್ಡ್ ವೇಣುಗೋಪಾಲ್. ಈ ಕೋಗಿಲು ಮನೆ ಕತೆ ರಾಜ್ಯದ ವ್ಯಾಪಾರ ಇರೋದ್ರಿಂದ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಡೆಗೆ ಬೆಣ್ಣೆ ಅನ್ನೋಂಗಾಗಿದೆ. ನ್ಯಾಚುರಲಿ ನಾನು ಅವತ್ತೇ ಹೇಳಿದೆ ಈ ಪ್ರಕರಣಗಳು ಬರುತ್ತವೆ ಅಂತ. ಬಟ್ ಈಗ ನೋಡ್ತಾ ಇರಿ, ಈಗ ನಾವೀಗ ಎತ್ತೀವಲ್ಲ ಈ ಪ್ರಕರಣ, ಅದಕ್ಕೆ ಉತ್ತರ ನಮಗೆ ಗೊತ್ತೇ ಇಲ್ಲಪ್ಪ. ಅದೆಲ್ಲ ಬೇರೆ ವಿಚಾರ, ಕೇಳಬೇಡ್ರಿ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲಿಯವರೆಗೆ ಮಾಧ್ಯಮದ ತಿರುಗಿ ನಿಂತ್ಕೊಳ್ಳಲ್ಲ ಅಲ್ಲಿವರೆಗೂ ಇವರ ಉತ್ತರಗಳು ಹೀಗೆ ಇರುತ್ತವೆ. ಯಾರಿಗ್ರಿ ದಬಾಯಿಸ್ತಿದ್ದೀರಿ? ನಾವೇನ್ರಿ ಟ್ವೀಟ್ ಮಾಡಿದ್ದಿದ್ದು? ಕೇರಳ ಚೀಫ್ ಮಿನಿಸ್ಟರ್ನ ಕೇಳ್ರಿ, ನಮ್ಮೇಲೇನ್ರಿ ದಬಾಯಿಸೋದು? ಏನು ನಮ್ಮ ಮನೆಗೆ ಬಂದು ಅನ್ನ ಮಾಡ್ಕೊಟ್ಟಿದ್ರ ಅಂತ ಕೇಳಬೇಕು ಒಂದಿನ ಒಬ್ಬ ಯಾರೊಬ್ಬರು ಚೀಫ್ ಮಿನಿಸ್ಟರ್ಗೆ ಆರ್ DCMಗೆ. ನಾನೇ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದರೆ 100% ಕೇಳ್ತೀನಿ, ಯಾರಿಗೆ ದಬಾಯಿಸ್ತಾ ಇದ್ದೀರಿ ಮಿಸ್ಟರ್ ಚೀಫ್ ಮಿನಿಸ್ಟರ್? BP ಇದ್ರೆ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ, ನನ್ನ ಹತ್ರ ತೋರಿಸ್ಬೇಡಿ ಅಂತೀನಿ. ಯಾರಿಗೆ ದಬಾಯಿಸ್ತೀರಿ? ದಬಾಯಿಸಿ ಎದ್ದೇಳುವಂತಹ ಒಂದು ಚಟವನ್ನು ಗುಣವನ್ನು ಬೆಳೆಸ್ಕೊಂಡಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು. ಅದೆಲ್ಲ ಬಿಟ್ಬಿಡ್ರಿ ಅಂತ ಹಿಂಗೆ ಎದ್ಬಿಡೋದು ಮೇಲಕ್ಕೆ. ಮುಂದೆ ಪ್ರಶ್ನೆನೇ ಬರಬಾರ್ದು, ಬಿಟ್ಬಿಡ್ರಿ, ಇದೆಲ್ಲ ಚರ್ಚೆ ಮಾಡಬಾರ್ದು, ಇದೆಲ್ಲ ದೊಡ್ಡದು ಮಾಡಬೇಡಿ. ನಿಮ್ಮನ್ನು ಕೇಳ್ಬಿಟ್ಟು ನಡ್ಕೊಳ್ಳೋಕ್ಕೆ ನಿಮ್ಮ ಮನೆ ಜೀತದಾಳುಗಳು, ಸಾಕಿರೋ ನಾಯಿಗಳು ನಾವುಗಳು. ಏನು ಅನ್ಕೊಂಡಿದ್ದೀರಿ? ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಅಂತೂ ಕೇಳಂಗೇ ಇಲ್ಲ ಯಾರು ಎನ್ನುವೆ. ನಮ್ಮವರು ಕೇಳೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಪ್ರಶ್ನೆ ಬೇರೆ. ಈಗ ನಾವು ಕೇಳ್ತೀವಿ ಈ ಪ್ರಶ್ನೆನ, ಇದಕ್ಕೆ ಉತ್ತರನೇ ಬರಲ್ಲ. ನೋಡ್ತಾ ಇರಿ, ಬೇಕಾದ್ರೆ ಬೆಟ್ಸ್ ಕಟ್ಬಿಡ್ತೀನಿ, ಉತ್ತರನೇ ಬರಲ್ಲ. ರಾಜೀವ್ ಗಾಂಧಿ ಹೇಳಿದ್ರು ಪಟಾಫಟ್ ಕಟ್ಪಟ್ ಕಟ್ ಕಟ್ ಕಟ್ಪಟ್ ಅಂತ. ಆ ಕಟ್ಪಟ್ಟಲ್ಲಿ ಈ ಚಟ್ಪಟ್ಗಳು ಮಾಡ್ತಾ ಇರೋಂಥ ಕೆಲಸ ಇದು. ಅಕ್ರಮವಾಗಿ ಕಟ್ಕೊಂಡವ್ರಿಗೆ ಯು ಆರ್ ವರ್ಚುಯಲಿ ಗಿವಿಂಗ್ ಪ್ರೈಸ್, ಎನ್ಕರೇಜಿಂಗ್. ಕಳ್ಳನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಿ ಬಹುಮಾನವನ್ನು ಕೊಟ್ಟು. ಇನ್ನಷ್ಟು ಮಾಡು. ನಥಿಂಗ್ ಬಟ್ ದಟ್. ಇದರಲ್ಲಿ ಮಾನವೀಯತೆ ಇಲ್ಲ. ರಾಜನ ಧರ್ಮದಲ್ಲಿ ಮಾನವೀಯತೆ ಎಂದರೆ ಅಧರ್ಮವನ್ನು ಅಕ್ರಮವನ್ನು ಉತ್ತೇಜಿಸುವುದು ಅಲ್ಲ. ಅದು ರಾಜಧರ್ಮ ಅಲ್ಲ, ಅದು ಮಾನವೀಯತೆ ಆಗಲ್ಲ. ಅದು ಆದರೆ ಇವ್ರ ವಿಷಯದಲ್ಲಿ ಅದೇ. ವೋಟರ್ ID, ಆಧಾರ್ ಕಾರ್ಡು ಇದೆಲ್ಲ ದಾಖಲೆ ಪರಿಶೀಲಿಸ್ತಿದ್ದಾರಂತೆ ಆಫೀಸರ್ಸ್ ಅಲ್ಲೋಗಿ. 3 ಬೋಗಸ್ಸು. ಆಧಾರು, ವೋಟರ್ ID, ಇದು ದಾಖಲೆ ಇದೆಯಲ್ಲ, 3 ಬೋಗಸ್. ಅದು 3 ಬೋಗಸ್ ಪಡ್ಕೋಬೋದು ಈ ರಾಜ್ಯದಲ್ಲಿ. ಈ ರಾಜ್ಯದಲ್ಲಂತೂ ಸುಲಭ. BPL ಬೋಗಸ್ ಪಡ್ಕೋಬೋದು ಅಂತ ಮುನಿಯಪ್ಪನೇ ಹೇಳಿದ್ದೀರಿ, ನೀವೇ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ವೋಟರ್ ID ಡಬಲ್ ಮಾಡ್ಕೋಬಹುದು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳ್ತಿದೆ. ಆಧಾರನ್ನ ಡೂಪ್ಲಿಕೇಟ್ ಮಾಡಬಹುದು ಅನ್ನೋದನ್ನ ಪೊಲೀಸ್ನವ್ರು 1000 ಕೇಸಲ್ಲಿ, ಬ್ಯಾಂಕಲ್ಲಿ 1000 ಕೇಸಲ್ಲಿ ನೋಡಿದ್ದೀವಿ. 3 ಬೋಗಸ್. ಈ ಸೂಪರ್ ಫಾಸ್ಟ್ ಯಾಕೆ ಕೊಡ್ತಾ ಇದ್ದಾರೆ ಕೇರಳದ ಲಾಬಿಗೆ ಮಣಿದು? ಕೇರಳದ ಲಾಬಿ ಅಂತ ಹೇಳೋದು ತಪ್ಪು. ಇದು ಹೇಳಬಾರ್ದು ಹಾಗೆ. ಯಾಕೆ ಸರ್? ನೋ, ದಿಸ್ ಇಸ್ ನಾಟ್ ಕೇರಳ ಲಾಬಿ, ದಿಸ್ ಇಸ್ ವೇಣುಗೋಪಾಲ್ ಲಾಬಿ.
ಅವ್ರ ಒತ್ತಡದಿಂದ ಇದನ್ನ ಕೇರಳ ಲಾಬಿ, ಕೇರಳಿಗರು ಅಂತ ರಾಜ್ಯದ ಮೇಲೆ ತಿರುಗಿಸಕ್ಕೆ ಹೋಗ್ಬೇಡಿ. ಆ ರಾಜ್ಯದ ಜನ ನಮ್ಮ ರಾಜ್ಯಕ್ಕೆ ಫೋನ್ ಮಾಡಿ ಹೇಳಿರಲಿಲ್ಲ. ಹೌದು. ಪಿಣರಾಯಿ ವಿಜಯನ್ ಕೇಳಿದಾಗ ಬೆನ್ನುಮೂಳೆ ಇದ್ದಿದ್ರೆ ಕರ್ನಾಟಕ ಸರ್ಕಾರ ಹೇಳಬೇಕಾಗಿತ್ತು, ಶಟ್ ಅಪ್ ಮಿಸ್ಟರ್ ಚೀಫ್ ಮಿನಿಸ್ಟರ್, ನಾವು ನೋಡಿದ್ದೀವಿ ನಿನ್ನ ರಾಜ್ಯನ ಎಷ್ಟು ಚೆನ್ನಾಗಿ ಆಳಿದೀಯ 10 ವರ್ಷ ಅಂತ. ಕುಲಗೆಡಿಸಿ ಹದಗೆಡಿಸಿ ಭಿಕ್ಷಿಕ್ ತಂದು ನಿಲ್ಸಾಗಿದೆ ನಿಮ್ಮ ರಾಜ್ಯನ. ನಿಮ್ಮ ಯೋಗ್ಯತೆಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ, ಅಕ್ರಮವಾಗಿ ಒತ್ತುವರಿಯಾಗಿದ್ದನ್ನು ತೆಗೆದಿದ್ದೀವಿ. ಅವರು ತಾತ್ಕಾಲಿಕವಾಗಿ ಎಲ್ಲಾದರೂ ಹೋಗಿ ಅವ್ರು ಸೇರ್ಕೋಬೇಕಾಗತ್ತೆ. ಈ ಮಿಡ್ಲ್ ಪೀರಿಯಡಲ್ಲಿ ಮಾನವೀಯತೆಗೆ ಅವ್ರಿಗೆ ಏನಾದರೂ ಒಂಚೂರು ರೇಷನ್ ಗೀಷನ್ ಈ ಥರ ಬೇಕಿದ್ರೆ ಕೊಡಿಸ್ತೀವಿ. ಬಟ್ ವಿ ಹ್ಯಾಡ್ ಟು ರಿಮೂವ್ ಇಟ್, ವಿ ಹ್ಯಾಡ್ ನೋ ಆಪ್ಷನ್. ಕೇರಳದಲ್ಲಿ 47ರ ನಂತರ ಎಷ್ಟಪ್ಪ ತೆಗೆದಿದ್ದೀರಿ ಕಮ್ಯುನಿಸ್ಟ್ ಸರ್ಕಾರಗಳು, ಸರ್ಕಾರದ ಜಾಗ ಒತ್ತುವರಿಯಾಗಿದ್ದನ್ನು ತೆಗೆದಿರೋದು ಅಂತ ಹೇಳಬೇಕಿತ್ತು. ಅಲ್ಲಿ ಹೋಗಿ ಅವ್ರು ಪ್ರಶ್ನೆ ಅದಕ್ಕೆ ನಾನು ಹೇಳಿದ್ದು, ಅವ್ರು ಅದನ್ನು ಹೇಳಲಿಲ್ಲ. ಇದು ಕೇರಳದ ಲಾಬಿ ಅಲ್ಲ, ವೇಣುಗೋಪಾಲ್ ಲಾಬಿ. ವೇಣುಗೋಪಾಲ್ಗೆ ಏನು ಇಂಟ್ರೆಸ್ಟು? ಒಂದು MP ಅಷ್ಟೇ. ಏನು ಇಂಟ್ರೆಸ್ಟ್? ರಾಜೀವ್ ಗಾಂಧಿ ಆಪ್ತ, ರಾಹುಲ್ ಗಾಂಧಿ ಆಪ್ತ. ಏನು ಇಂಟ್ರೆಸ್ಟು? ಬಹಳ ಸರಳ. ಮುಂದಿನ ಚುನಾವಣೆಯಲ್ಲಿ ಅಲ್ಲಿ LDF ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸಾರ್ವತ್ರಿಕವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. UDF ಕಮ್ಯುನಿಸ್ಟರು ಮಕಾಡೆ ಮಲಕತ್ತಾರೆ ಅಂತಲೇ ಎಲ್ಲರೂ ಹೇಳ್ತಿದ್ದಾರೆ. UDF ಗೆಲ್ತಾರೆ ಅಂತ. ಗೆದ್ದಾಗ ಈ ಸಾಹೇಬ CM ಆಗಬೇಕು ಅಂತ ಆಸೆ ಇದೆಯಂತೆ. ಅದಕ್ಕೆಲ್ಲ ರೆಡಿ ಮಾಡ್ಕೋತಿರೋದು. ಅದರ ಹಿಂದಿನ ಪೂರ್ವ ತಯಾರಿ ಕಾರ್ಯಗಳಿದು ಅಷ್ಟೇ ವೇಣುಗೋಪಾಲ್. ಅದರ್ವೈಸ್ ವಾಟ್ ಈಸ್ ವೇಣುಗೋಪಾಲ್ಸ್ ಇಂಟ್ರೆಸ್ಟ್? ವೈ ಈಸ್ ಇಂಟರ್ಫಿಯರಿಂಗ್? ಅವ್ರು ಹೇಳಿದ ತಕ್ಷಣ ಇವ್ರು ಮಾಡುವಂತ ಅವಶ್ಯಕತೆ ಅದು ಬೇರೆ. ಅದು ನಮ್ಮವ್ರಿಗೆ ಬಂದ. ನಮ್ಮವ್ರಿಗೆ ಏನಕ್ಕೆ ವೇಣುಗೋಪಾಲ್ ಮೇಲೆ ಇಷ್ಟು? ಹಾಂ ಸರ್, ಅವ್ರು ಹೇಳಿದ ತಕ್ಷಣ ಯಾಕೆ ಮಾಡಿ? ಯಾಕೆ ಅಂದರೆ ರಾಹುಲ್ ಗಾಂಧಿ ಕಿವಿಗೆ ಅಧಿಕೃತವಾಗಿ ಕಚ್ಚಲು ಪರ್ಮಿಷನ್ ಇರೋದು ರೈಟಿಂಗ್ ಅಲ್ಲಿ ವೇಣುಗೋಪಾಲ್ಗೊಬ್ಬರಿಗೆ ಕಿವಿ ಕಚ್ಚಕ್ಕೆ. ರೈಟ್. ಮುಖ್ಯಮಂತ್ರಿಗಳದ್ದು ಕುರ್ಚಿ ಹಿಂಗೂ ಹಂಗೂ ಹಿಂಗೂ ಅಳ್ಳಾಡ್ತಾ ಇದೆ, ಕಾಲುಗಳೆಲ್ಲ ಸ್ಕ್ರೂಗಳು ಲೂಸ್ ಆಗ್ಬಿಟ್ಟು ಬ್ಯಾಲೆನ್ಸ್ ಅಲ್ಲಿ ಹಿಂಗೆ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಕೂರ್ತಾ ಇದ್ದಾರೆ ಅವರು. ಇನ್ನೊಬ್ರು ಹೊಸ ಕುರ್ಚಿನೇ ರೆಡಿ ಎತ್ಕೊಂಡು ಓಡಾಡ್ತಿದ್ದಾರೆ, ಸಿಕ್ಕಿದ ಕಡೆ ಹಾಕೊಂಡು ಕೂತ್ಕೊಂಡ್ಬಿಡೋಣ ಅಂತ. ಇನ್ನೊಬ್ರು ಅದರಲ್ಲಿ ಪಾತ್ರ ಇದೆ ಈ ಕಿವಿ ಕಚ್ಚೋ ಗಿರಾಕಿಗೆ. ಅದಕ್ಕೆ ಉಳಿಸ್ಕೊಳ್ಳಕ್ಕೆ, ಅದಕ್ಕೆ ಅವರನ್ನ ಮೆಚ್ಚಿಸಲಿಕ್ಕೆ. ಅಂದರೆ ದೇವರನ್ನ ಮೆಚ್ಚಿಸಲಿಕ್ಕೆ ಯಾರನ್ನ ದಾಟಿ ಹೋಗಬೇಕು? ಅರ್ಚಕರನ್ನ, ಪುರೋಹಿತರನ್ನ. ಇವರನ್ನು ಮೆಚ್ಚಿಸ್ತಿದ್ದಾರೆ ಇವರಿಬ್ಬರು. ಕರ್ನಾಟಕದ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ದಿಸ್ ಈಸ್ ಎಸೆನ್ಷಿಯಲ್ ಎ ಡೀಲ್ ಬಿಟ್ವೀನ್ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂಡ್ ವೇಣುಗೋಪಾಲ್. ಇವ್ರು ಮೂವರು ಅಷ್ಟೇ, ಇನ್ನೇನು ಇಲ್ಲ. ಆಯ್ತು. ಇದು ಚಿಕ್ಕಮಂಗ್ಳೂರಿಗೆ ಯಾಕೆ ಸಂತ್ರಸ್ತರು ಕೊಡಲ್ಲ? BJP ಅವರು ನೋಡಿಪ್ಪ, ಕೋಗಿಲು ಕೊಟ್ಟಿದ್ದಾರಲ್ವಾ, ಯಾರ್ಯಾರು ಏನು ಹೇಳಿದ್ದಾರೆ ನೋಡ್ಬಿಡ್ರಪ್ಪ ಕ್ವಿಕ್ಕಾಗಿ ಟಕ 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 ಪಟಾಪಟ್. ಇದ್ದಾರೆ ಅಂತ ಹೇಳಿ ನನ್ನ ಹತ್ರ ಗೂಗಲ್ ಮ್ಯಾಪ್ ಇದೆ. 2020 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು ಇದು ನೋಡಿ. ಈಗ ಅದೆಲ್ಲ ಔಟು ಎಲ್ಲ ಮನೆಗಳು ಇಲ್ಲಿ ಕಟ್ಟಿದ್ದಾರೆ ನೋಡಿ. ಇದೆ ಬರ್ತಿತ್ತು ಮಣ್ಣು ತುಂಬಿಟ್ಟು ಕಟ್ಟಿದ್ದಾರೆ. ಕಟ್ಕೊಡಿ, ಅಲ್ಲಿ ಒಕ್ಬೋರ್ಡ್ ಆಸ್ತಿ ಇದೆಯಲ್ಲ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್ 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. ಈಗ ಮುಖ್ಯಮಂತ್ರಿನೇ ಹೇಳಿದಾರಲ್ಲ, ನಮ್ಮವರಲ್ಲ ಅಂತ ಹೇಳಿದ್ದಾರೆ, ವಲಸಿಗರು ಅಂತ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದಾರಲ್ಲ. ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದ್ರೆ ಅಲ್ಲಿ ಏಜೆನ್ಸಿ ಇದೆ ಅಂತೆ, ಸಾವಿರಾರು ಏಜೆನ್ಸಿಗಳು. ಅವ್ರಿಗೆ 20,000 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡ್ಕೊಡ್ತಾರೆ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಅವ್ ಕಾಂಗ್ರೆಸ್ಸಿನ ಲೀಡರ್. ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನ ನಿರ್ಮಾಣ. ಎಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನ ಪಡೆದುಕೊಳ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ, ಬೆಳಗಾವಿ ಸೇರಿದಂತೆ ಆ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಹಾನಿಗೊಳಗಾಗಿ ನಿರ್ವಸಿತರಾದವರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ಯಾರ ಸರ್ಕಾರ ನಡೀತಿದೆ ಮತ್ತು ಯಾರಿಗಾಗಿ ಸರ್ಕಾರ ನಡೀತಿದೆ ಇದು ನಮ್ಮ ಪ್ರಶ್ನೆ. ಈ ಸರ್ಕಾರದ ಬಾರುಕೋಲು ಅನ್ನಿ ಅಥವಾ ಮೂಗುದಾರ ಅನ್ನಿ, ಆ ಮೂಗುದಾರ ಎಲ್ಲಿದೆ? KC ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸ್ತಾರೆ, ಟ್ವೀಟ್ ಮಾಡ್ತಾರೆ. ಯಾರಪ್ಪ ಅವರು? ಯಾವಾಗ ಅರ್ಜಿ? ಆಯ್ತಪ್ಪ, ಅವ್ರು ಮೂಗು ತೋರಿಸಿದ್ರೋ ಮಕ ಹಾಕಿದ್ರೋ ಏನೋ ಒಂದು ಮಾಡಿದ್ರು ಅಲ್ವೇ. ಅಶೋಕ್ ಅವ್ರು ಹೇಳ್ತಾ ಇದ್ರು ಸರ್, ವಕ್ಫ್ ಜಾಗ ಇದೆಯಲ್ಲ ಅದರಲ್ಲೇ ಕೊಡ್ಬೋದಲ್ಲ, ಇದನ್ನೇ ಯಾಕೆ ಕೊಡಬೇಕು ಅಂತ. ಹಂಗೆಲ್ಲ ಕೊಡೋಕ್ಕಾಗಲ್ಲ. ಯಾಕೆ ಸರ್? ಅದೇನು ಕೊಡೋಕ್ಕಾಗತ್ತೆ? ವಕ್ಫ್ ಜಾಗ ಹೆಂಗೆ ಕೊಡ್ತೀರಿ? ವಕ್ಫ್ಗೂ ಅದು ಅಕ್ರಮನೇ ಆಗೋದು. ಸಿ, ರಾಜ್ಯ ಸರ್ಕಾರ ಕೊಟ್ಟರೆ ಪರಿಹಾರವನ್ನು ಮನೆಯನ್ನು ಅದು ಹೇಗೆ ಅಕ್ರಮ ಆಗ್ತಾ ಇದೆಯೋ, ವಕ್ಫ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಎ ಲಾ, ಬೈ ಎ ಬಿಲ್. ನೀವು ವಕ್ಫ್ ಜಾಗ ಕೊಟ್ಟರು ಅಕ್ರಮನೇ. ಶಿವಕುಮಾರು ಸಿದ್ದರಾಮಯ್ಯನೇ ವೈಯಕ್ತಿಕವಾಗಿ ಜಮೀನು ತಗೊಂಡು ಕೊಟ್ಟರೆ ಅಕ್ರಮ ಆಗಲ್ಲ. ಈಗ ಅದೊಂದು ದಾರಿ ಇದೆ. ದೈವಾಂಶ ಸಂಭೂತರಂತೆ ಆ ಕೆಲಸವನ್ನ ಮಾಡಬಹುದು. ನೀವು ಮಾನವೀಯತೆಯನ್ನ ಒಳಗಡೆಗಿಟ್ಕೊಂಡು ಬಗದು ಆಗಾಗ್ಗೆ ಇನ್ನೊಬ್ಬರಿಗೆ ಹಂಚುವ ಅತ್ಯಂತ ಪುಣ್ಯದ ಕಾರ್ಯದಲ್ಲಿರುವಂತಹ ಮೂವರು ಮಹಾನ್ ನಾಯಕರು ನಿಮ್ಮ ಜಮೀನು ಕೊಟ್ಟರೆ ದೇವರು ಮೆಚ್ಚುವ ಕೆಲಸ. ಯಾರು ಟೀಕೆ ಮಾಡಲ್ಲ, ಚಾನ್ಸೇ ಇಲ್ಲ. ನಿಮ್ದಲ್ಲಿ ಪ್ರತಿಮೆ ಮಾಡಾಕ್ಬೇಕು ನನ್ನ ಪ್ರಕಾರದಾಗ. ಹೌದು, ವೈಯಕ್ತಿಕವಾಗಿ ದೀರ್ಘಕಾಲದ ಹಿಂದೆ ನೆನಪಿಗೆ ಬಂದಿದ್ದಕ್ಕೆ ಹೇಳ್ತೀನಿ. ನಮಗೆಲ್ಲ ಪರಿಚಿತರೊಬ್ಬ ವ್ಯಕ್ತಿ, ಅವ್ರು ಎಲ್ಲಿದ್ದಾರೋ ಅನ್ನೋದು ಗೊತ್ತಿಲ್ಲ, ಇತ್ತೀಚೆಗೆ ಬದುಕಿದಾರೋ ಇಲ್ವೋ, ಮಿಸ್ಸಿಂಗು ಪಾರ್ಟಿ. ಬೆಂಗಳೂರಿಗೆ ಹೊಂದಿಕೊಂಡಂತೆ ಇವತ್ತು ಅತ್ಯಂತ ಬೆಲೆ ಬಾಳಬಹುದಾದ ಜಾಗ ಆಗಿರೋ ಒಂದು ಪ್ರದೇಶದಲ್ಲಿ ಅವರ ಜಾಗದಲ್ಲಿ ಗುಡಿಸ್ಲಾಕ್ಬಿಟ್ರು ಜನ. ಒಂದಲ್ಲ ಎರಡಲ್ಲ, ಒಂದು 15-20 ಎಕರೆ 25 ಎಕರೆನೇ ಇರಬೇಕು. ಓಕೆ, ಆ ಕಾಲಕ್ಕದು ಆಚೆ ಇತ್ತು. ಬೆಲೆ ಹಾಕ್ಬಿಟ್ರು, ಗುಡಿಸ್ಲಾಕ್ಬಿಟ್ರು. ಆಮೇಲೆ ತುಂಬ ವರ್ಷ ಅವ್ರು ಗುಡಿಸ್ಲಲ್ಲಿ ಇದ್ರು. ಇವ್ರು ಬಿಡಿಸ್ಕೊಳಕ್ಕೆ ಹೋದ್ರು, ಇವ್ರು ಗೆದ್ರು ಕೇಸ್ಗಳೆಲ್ಲ. ಅವರೆಲ್ಲ ಬಂದು ಇವ್ರು ಕಾಲಕ್ಕೆ ಬಿದ್ದರು ಮನೆಯಲ್ಲಿ. ಬಿಟ್ಕೊಟ್ಬಿಟ್ರು ಆ ಜಾಗ. ಅದು ನಿಜವಾದ ಮಾನವೀಯತೆ. ಆ ಜಾಗಕ್ಕೆ ಈಗ ಅವ್ರ ಹೆಸರೇ ಇಟ್ಟಿದ್ದಾರೆ. ಆ ಜಾಗಕ್ಕೆ ಈಗ ಅವ್ರ ಹೆಸರೇ ಇಟ್ಟಿದ್ದಾರೆ ಅಲ್ಲಿ ಜನ. ಐ ಡೋಂಟ್ ನೋ ಅಲ್ಲಿರೋ ಜನ ಈಗ ಅವ್ರನ್ನ ಜ್ಞಾಪಿಸ್ಕೋತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್ ದಿಸ್. ತೋರಿಸ್ತೀನಿ ಯಾರಿಗಾರು ಬೇಕಾದ್ರೆ ನಾನು ಇದನ್ನು ಕರ್ಕೊಂಡೋಗಿ. ಆ ದೊಡ್ಡತನ ಪ್ರದರ್ಶನ, ಸಣ್ಣ ಪ್ರದೇಶ ಅಲ್ಲ, ಆ ಥರ ಪ್ರತಿಮೆ ಹಾಕಿಸ್ಕೊಳ್ಳೋ ಥರ ಮಾಡಬೇಕು ಸಿದ್ದರಾಮಯ್ಯ, DK ಶಿವಕುಮಾರು, ಜಮೀರು. ಮೇರಾ ಬಾಯಿ ಮುಸಲ್ಮಾನ್ ಹಾಯ್ನಾ ಅಂತ ಹಂಗನ್ನ ಅದು ಅಂದ್ರೆ ಆಗಲ್ಲಪ್ಪ. ಅಣ್ಣಯ್ಯ ಕೊಡಪ್ಪ 2 ಎಕರೆ. ಕುಶಾಲನಗರ ತಾಲೂಕಿನ ಈಗ ನಾನು ಹೇಳಿದ ಸ್ಟೋರಿ ಇಮ್ಯಾಜಿನರಿ ಅಲ್ಲ, ಬೆಂಗಳೂರಿಗೆ ಹೊಂದಿಕೊಂಡಂತೆ ಇವತ್ತು ಬೆಂಗಳೂರಿನ ಭಾಗವೇ ಆಗಿರುವ ಜಾಗ ಇದೆ ಈಗಲೂ, ಇವತ್ತು, ಈ ಕ್ಷಣಕ್ಕೂ. ಯಾವುದೋ ಒಂದು ಕಾಕಕ್ಕ ಗುಬ್ಬಕ್ಕನ ಕತೆ ಅನ್ಕೋಬೇಡಿ. ಅದು ಒಂದು 10 ಎಕರೆ ಜಾಸ್ತಿ ಇರಬೇಕದು ನನ್ನ ಪ್ರಕಾರದಲ್ಲಿ. ಓಕೆ, 2018-19 ಕಾವೇರಿ ಕರೆದಿತ್ತು. ಮನೆಗಳೆಲ್ಲ ಬಿದ್ದುಕೊಂಡಿದ್ವು ಕುಶಾಲನಗರ ತಾಲೂಕಲ್ಲಿ. 6 ವರ್ಷ ಆದರೂ ಪ್ಲಾಸ್ಟಿಕ್ ಶೆಡ್ಡಲ್ಲಿದ್ದಾರೆ, ಕೊಟ್ಟಿಲ್ಲ. ಯಾಕೆ KK ವೇಣುಗೋಪಾಲ್ ಬರ್ದಿಲ್ಲ? ಎಲ್ಲದಕ್ಕೂ ಇದಕ್ಕೂ ಅವರೇ ಬರೀಬೇಕಾ ಸರ್? ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನ ಮನೆ ಒಂದು 2019 ನಡೆದಿತ್ತು ಅವಾಂತರ. ಚಾರ್ಮಡಿ ತಪ್ಪಲಿನಲ್ಲಿ ಒಂದೇ ರಾತ್ರಿ ಸುರಿತು 22 ಇಂಚ್ ಮಳೆ. ಒಂದು 11 ಮನೆ, 2 ದೇವಸ್ಥಾನ ಬಿಟ್ಬಿಡೋಣ, ಮಳೆ ನೋಡೋಣ, ಮನೆ ನೋಡೋಣ. 11 ಮನೆ. ಏನೂ ಆಗಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾರು ನಮಗೆ ಹೆದರಿಸಿಲ್ಲ. ಕರೆಕ್ಟಾಗಿ ಹೆದರಿಸಿದ್ರೆ ಮಾಡಿಕೊಡ್ತಿದ್ವಿ. ಬೆಳಗಾವಿ ಸೇಮ್. ಎಷ್ಟೋ ಪರಿಹಾರ ಒಂದು 1,20,000 ಏನೋ ಕೊಟ್ಟು ಕೈ ತೊಳ್ಕೊಂಡಿದ್ದಾರಂತೆ ಎಲ್ಲ ಬಾಡಿಗೆ. ಯಾಕಿದೆಲ್ಲ ಆಗಿಲ್ಲ ಅಂತೇಳಿ. ಈಗ ಕೊಡಗಲ್ಲಿ 2 MLAಗಳಿದ್ದಾರಪ್ಪ ಅಲ್ಲಿ. ಆ ಕೊಡಗಿನಲ್ಲಿ ಜನ ಏನು ಮಾಡಬೇಕು? ನೀವು ಸಾಯೋವರೆಗೂ ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಬೇಕಾ? ಅಲ್ಲೊಂದೆರಡು ಹೆಣ ಬೀಳಬೇಕಾ? ಆ ಹೆಣ ಬಿದ್ದಾಗ ಆ ಹೆಣದ ಮೇಲೆ ಹೂ ಬಿಡಬೇಕಾ DK ಶಿವಕುಮಾರ್ ಸಿದ್ದರಾಮಯ್ಯನವರು? ಅಥವಾ ಅಲ್ಲಿ MLAಗಳೇನು ಕತೆ ಕಾಯ್ತಾ ಇದ್ದಾರಾ? ಏನು ಮಾಡ್ತಿದ್ದೀರಿ ನೀವಿಬ್ಬರೂ? ನೀವು ಯಾಕಪ್ಪ ಕೇಳಬಾರ್ದು ಇಬ್ಬರೂ? ಹಿಸ್ಟಾರಿಕಲಿ ಇಬ್ಬರನ್ನೂ ಎಲೆಕ್ಟ್ ಮಾಡಿದಾರಲ್ಲ ಊರಿನ ಜನಗಳು. ನಿಮ್ಮನ್ನು ಸತತ BJPನ ಆಯ್ಕೆ ಮಾಡ್ತಾ ಇದ್ದಂಥ ಜನ ಕಾಂಗ್ರೆಸ್ಸಿನ 2 MLAಗಳನ್ನು ತಂದಿದ್ದಾರಲ್ಲ, ನೀವೇನು ಕಡಿತಾ ಕೂತಿದ್ದೀರಿ ಇಬ್ಬರೂ? ಯು ಶುಡ್ ಹ್ಯಾವ್ ಲೆಟ್ ದಿ ಎಜುಟೇಷನ್ ಫಾರ್ ದೆಮ್. ಹಂಗಾದ್ರೆ ನನ್ನ ಕಾಲದಲ್ಲಿ ಅಲ್ಲದೆ ಇರ್ಬೋದು. ಮಾನವೀಯತೆ ಯಾಕಪ್ಪ ನಿಮ್ಮಿಬ್ಬರಿಗೂ? ಮಾನವೀಯತೆ ಬ್ಯಾಡ್ವಾ? ನಿಮ್ಮಿಬ್ಬರಿಗೂ ದೇವ್ರು ಏನು ಕೊರತೆ ಮಾಡಿದ್ದಾನೆ 2 MLAಗಳಿಗೆ? ಕೊಡಗಲಿರೋ ಆ 2 MLAಗಳಿಗೆ ಆಯ್ಕೆ ಮಾಡಿ ಕಳಿಸಿದ ದೇವ್ರೇನು ಕೊರತೆ ಮಾಡಿದ್ದಾನೆ ನಿಮ್ಮಿಬ್ಬರಿಗೂ? ಇಬ್ಬರು ದುಷ್ಟರು ಅಲ್ಲ ಹೋಲಿ ಅಂತಂದ್ರೆ. ಇಬ್ಬರೂ ಬೋತ್ MLA ಸರ್ ದುಷ್ಟರು ಅಲ್ಲ ಹಾಳಾಗೋಲಿ ಅಂತಂದ್ರೆ, ಬಯ್ಯಣ್ಣ ಚೆನ್ನಾಗಿ ಅಂತಂದ್ರೆ. ಹೌದು.
ಒಂದು 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 ಪಾರ್ಕ್ಲಿ ಒಂದು 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 ಸ್ವಲ್ಪ ಒಂದು ಇಷ್ಟಗಲ ಮಾಂಸ, ಒಳ್ಳೆ ಮನಸ್ಸಿನ ಮಾಂಸನೇ ಇದೆ ಒಳಗಡೆ. ನೋಡ್ರಪ್ಪ, ಕೇಳಿ ನಿಮ್ಮ ಸಿದ್ದರಾಮಯ್ಯನವ್ರನ್ನ ಫೋನ್ ಮಾಡಿ. ಅದರಲ್ಲೂ ಒಬ್ಬರು ಸದಾಕಾಲ ಸಿದ್ದರಾಮಯ್ಯಂದು ಶರ್ಟೇ ಹಿಡ್ಕೊಂಡು ಓಡಾಡ್ತಿರ್ತೀರಿ. ಮೂರೊತ್ತುವೆ ಕೊಡೋಕ್ಕಾಗಲ್ವಾ ಅಡ್ವೈಸು? ಹಲೋ ಅಡ್ವೈಸರ್, ಕೊಡೋಕ್ಕಾಗಲ್ವಾ? ಕೊಡ್ರಿ ನಿಮ್ಮ ಜಿಲ್ಲೆಗೆ. ಓಕೆ, ಎಸ್. ಅವ್ರು ಏನು ಹೇಳಿದಾರೆ ನೋಡ್ರಿ, ಯಾರ್ರೀ ಜನ ಸರ್ ಹಾಂ ಕಳ್ಕೊಂಡವ್ರು. ನಾವು ಎಂತ ಪಾಪ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. 6 ವರ್ಷ ಆಯ್ತು, ಯಾವ ಅನುಕೂಲತೆ ನಮಗೆ ಸಿಗ್ಲಿಲ್ಲ. ನಮಗೆ ಮನೆ ಇಲ್ಲ, ನಾವು ಈ ತರ ಪ್ಲಾಸ್ಟಿಕ್ ಕಟ್ಕೊಂಡು ಗುಡಿಸಲಲ್ಲಿದ್ದೀವಿ. ನಮ್ಮ ಕುಂಬಾರಗುಂಡಿಯವರು, ನೆಲದಕೀರವರು ಮಾತ್ರ ಏನ್ ಪಾಪ ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಸ್ಥಿತಿ 6 ವರ್ಷ ಆದರೂ ನಮ್ಮ ಸ್ಥಿತಿ ಇದೇ ರೀತಿಯಲ್ಲಿದೆ. ನಿಮಗೆ ಜಾಗ ಕೊಡ್ತೀವಿ, ನೀವು ಇಲ್ಲಿಂದ ಹೋಗಿ, ಯಾವುದು 10 ಗಂಟೆ ನಮಗೆ ಸಿಕ್ಕಿಲ್ಲ. ಇವರು ಒಂದು ಕೆಲಸ ಮಾಡಲಿ, ಕಾವೇರಿ ಒಳಗೆ ತಗೊಂಡೋಗಿ ಎಲ್ಲರನ್ನ ಒಳಗೆ ಹಾಕಿಲಿ. ಯಾರು ಸರ್ಕಾರ ಅದೇ ಒಳ್ಳೇದು ಈಗ ಮಾಡೋದು. ಮನವಿ ಕೊಟ್ಟು ಸಾಕಾಯ್ತು ಸರ್, ಯಾವ ಗೌರ್ಮೆಂಟ್ ಹತ್ರ ಕೊಡೋದು? ನನಗೆ 83 ವರ್ಷ ಆಯ್ತು. ನಮಗೆ ಒಂದು ಮನೆನೋ ಅಲ್ಲಾದ್ರೂ ಜಾಗನೋ ಕೊಡಬೇಕು. ಕಳೆದ 6 ವರ್ಷಗಳಿಂದ 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂತವರಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಎಲ್ಲಿಂದ ಬಂದವರಿಗೆ ಇವತ್ತು ಕರುಣೆ ತೋರಿಸ್ತಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹಾ, ಈಗ ಅದನ್ನೆಲ್ಲ ಸಮರ್ಥನೆ ಮಾಡ್ಕೊಂಡಿದ್ದಾರಾ? ಯಾರ್ಯಾರು? DK ಶಿವಕುಮಾರ್, ಶ್ರೀ DK ಶಿವಕುಮಾರ್, ರೈಟ್, ಜಮೀರ್ ಜಮೀರು, ಆಮೇಲೆ ಪರಮೇಶ್ವರ್ ಬಂದ್ರ ಹೋಮ್ ಮಿನಿಸ್ಟರ್ ಅಖಾಡಕ್ಕೆ. ಅಲ್ಲ, ಗುಡ್. ಏನು ಹೇಳಿದಾರೆ ನೋಡಿ. ಯಾರಿಗೂ ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ಅವರು ಮನೆ ಕಳ್ಕೊಂಡಿದ್ದಾರೆ, ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಸಮಸ್ಯೆ ಬಗೆಹರಿಯಲ್ಲ. ಹೋಮ್ ಮಿನಿಸ್ಟರ್ ಹೇಳ್ಬಿಟ್ರು ಅಂದ ತಕ್ಷಣ ದೇಶ ಕೇಳ್ಕೊಂಡು ಕೂತ್ಕೊಂಡ್ಬಿಡಕ್ಕೆ ನಿಮ್ಮ ಮನೆಯದು ಪೊಂಬ್ರೇನ್ ನಾಯಿಗಳಲ್ಲ ಇಲ್ಲಿ ಯಾರುವೆ. ಹೊಸ ಸಮಸ್ಯೆಗೆ ನಾಂದಿ ಆಡಿದ್ರಿ. ಐ ವಿಲ್ ಆಸ್ಕ್ ಯು ನೌ, ಆಸ್ ದಿಸ್ ಗವರ್ನಮೆಂಟ್. ಈ ಮೂರ್ಖ ಸರ್ಕಾರವನ್ನು ಕೇಳಬೇಕಾದ 2 ಪ್ರಶ್ನೆ ನನ್ನ ಹತ್ರ ಇರೋದು. ನನ್ನ ಹತ್ರ ಜಾಸ್ತಿ ಪ್ರಶ್ನೆ ಇಲ್ಲ. ಈ ಮೂರ್ಖ ಸರ್ಕಾರವನ್ನು ಕೇಳಬೇಕು. ಆಡಳಿತಾತ್ಮಕವಾಗಿ ನೀವು ಮಾಡ್ತಾ ಇರೋದು ಮೂರ್ಖತನ, ಅದಕ್ಕೆ ಕೇಳ್ತಾ ಇರೋದು ಈ ಪ್ರಶ್ನೆ. ಪೊಲಿಟಿಕಲಿ ಐ ಹ್ಯಾವ್ ನಥಿಂಗ್ ಟು ಡು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನಾದ್ರು ಮಾಡ್ಕೋ ಹೋಗಿ. ನಂಬರ್ 1, ಸರ್ಕಾರ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಬದಲಿ ವ್ಯವಸ್ಥೆಯನ್ನು ಮಾನವೀಯತೆ ದೃಷ್ಟಿಯಿಂದ ಮಾಡಿಕೊಡುವುದೇ ಆದರೆ ಮಾಡಿಕೊಡಿ. ಓಕೆ, ಬಟ್ ಅದು ಸರ್ಕಾರದ ಪ್ರಕಟಿತ ನೀತಿಯೋ ಹೇಳಿಬಿಡಿ. ದಟ್ಸ್ ಆಲ್ ಇಸ್ ದ ಫಸ್ಟ್ ಕ್ವಶನ್. ಇದು ಇನ್ನು ಮುಂದೆ ಸರ್ಕಾರದ ನೀತಿ. ಅಂದರೆ ಎಲ್ಲೇ ಸರ್ಕಾರಿ ಜಾಗ ಒತ್ತುವರಿಯಾಗಿದ್ದರೂ ಅದನ್ನು ತೆರವು ಮಾಡುವುದಾದರೆ ಆ ಜನರ ಕೈಲಿ ಸುಮ್ಮನೆ ಬುರುಡೆ ಬಿಡೋ ಅಂತ ಈ ಜಮೀರ್ದು ಆಧಾರ್ ಇದೆ, ಅದಿದೆ, ಇದಿದೆ ಅನ್ನೋದಿದ್ರೆ ಅದೆಲ್ಲ ಇದ್ದರೆ ಅವರಿಗೂ ಇದೇ ರೀತಿ ಪರಿಹಾರವನ್ನು ಕೊಡುವುದೇ ಈ ಸರ್ಕಾರದ ನಿಲುವು. ಪ್ರಕಟಿಸಿ. ಇಲ್ಲದಿದ್ದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ. ಅಕ್ರಮವನ್ನು ಸಕ್ರಮ ಮಾಡಕ್ಕೆ ಹೋಗಬೇಡಿ. ಇದೊಂದು ಪ್ರಕರಣ ಅಂತ ನಿನ್ನೆ ಸಿಎಂ ಒಂದು ನಿಮಿಷ ಅಲ್ಲಿಗೆ ಬರ್ತೀನಿ. ಇಫ್ ದಿ ಆನರಬಲ್ ಹೈನೆಸ್ ಚೀಫ್ ಮಿನಿಸ್ಟರ್ ಸೇಸ್ ಲಾ ಮ್ಯಾನ್, ಯು ಆರ್ ಎ ಲಾ ಮ್ಯಾನ್, ಇದು ಎಕ್ಸೆಪ್ಷನಲ್ ಕೇಸ್, ಇದು ಒಂದು ವಿಶೇಷ ಪ್ರಕರಣ ಅಂತಂದ್ರೆ ಪ್ಲೀಸ್ ಪುಟ್ ಔಟ್ ಇನ್ ರೈಟಿಂಗ್ ಮುಖ್ಯಮಂತ್ರಿಯ ಕಚೇರಿಯಿಂದ ವಿಶೇಷ ಈ ಪ್ರಕರಣದಲ್ಲಿ ಏನು. ದಟ್ ಈಸ್ ಆಲ್ ಐ ವಾಂಟ್. ಇಟ್ ಮೇ ಬಿ ಎ ವಿಶೇಷ ಪ್ರಕರಣ, ಫೇರ್ ಎನಫ್. ಏನು ವಿಶೇಷ ಹಾಕ್ಬಿಡಿ. ಸೊ ದ್ಯಾಟ್ ಮುಂದೆ ಈ ಥರದ ವಿಶೇಷ ಪ್ರಕರಣಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಏನು ವಿಶೇಷ, ಈ ಪ್ರಕರಣವನ್ನು ಒಂದು ಎಕ್ಸೆಪ್ಷನಲ್ ಕೇಸ್ ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಏನದು, ವಾಟ್ ಈಸ್ ಎಕ್ಸೆಪ್ಷನಲ್? ಅಲ್ಲಿರುವ ಜನರು ದೇಶದ ಗಡಿಯನ್ನು ಕಾಯ್ದಂತಹ ಯೋಧರ ಅಪ್ಪ ಅಮ್ಮ ಕಣ್ರಿ ಅಂತಾನು.
ಸ್ವಾತಂತ್ರ್ಯ ಹೋರಾಟಗಾರ ಅವ್ರ ತಾತ ಎಲ್ಲ ಹೋರಾಡ ಪಾಪ ಕಳ್ಕೊಂಬಿಟ್ಟಿದ್ರು ಕಣ್ರಿ ಅಂತನೂ. ಅಲ್ಲಿ ಡ್ಯಾಮ್ ಕಟ್ಟೋವಾಗ ಕಳ್ಕೊಂಬಿಟ್ಟಿದ್ರು ರೀ ಎಲ್ಲಾನು, ಅವ್ರಿಗೊಂದು ಪರಿಹಾರನೂ ಸಿಕ್ಲಿಲ್ವಲ್ರಿ 1916 ಪಾಪ ರೀ ಅಂತನೂ. ಎಕ್ಸೆಪ್ಷನ್ ಏನು ಹೇಳಿ ಮಿಸ್ಟರ್ ಚೀಫ್ ಮಿನಿಸ್ಟರ್, ಆಗ ಒಪ್ಕೊಳ್ಳೋಣ. ಸುಮ್ಮನೆ ಗದ್ರ ಎರಡೇ ಪ್ರಶ್ನೆಗೆ ಈ ರಾಜ್ಯ ಸರ್ಕಾರ ಇನ್ನು ಮಿಕ್ಕಿದೆಲ್ಲ ಬುರುಡ ಬಿಡಬೇಡಿ. ಮಾನವೀಯತೆ ಯಾರಿಗೂ ಓಲೈಕೆ ಮಾಡಲ್ಲ, ಇದು ಅಕ್ರಮ, ಇದು ಸುಮ್ಮನೆ ತಿರುಗಿಸ್ಕೊಂಡು ಹೊಡೆಯೋದು, ಹಿಂಗೆ ಬೂಸಾಗುಟ್ಟ ಇದನ್ನು ತೌಡು ತಟ್ಟೋದು ಕೂತ್ಕೊಂಡು ಬಿಡ್ಬಿಡಿ. ಇವೆಲ್ಲ ಎರಡು ಪ್ರಶ್ನೆಗೆ ಉತ್ತರ ಕೊಡಿ, ನೋಡೋಣ ಆಮೇಲೆ. ಎಸ್, ಇನ್ನು ಪಾಕಿಸ್ತಾನ ಈ ವಿಷಯದಲ್ಲೂ ಕೂಡ ಮೂಗು ತೋರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ, ಮುಸ್ಲಿಮರ ಮನೆಗಳು ಧ್ವಂಸವಾಗಿದೆ ಅಂತ ಪಾಕಿಸ್ತಾನ ವಿದೇಶಾಂಗ ಇಲಾಖೆಯ ವಕ್ತಾರ ಪೋಸ್ಟ್ ಒಂದನ್ನು ಹಾಕಿದ್ರು. ಇದಕ್ಕೆ ಭಾರತ ಕೂಡ ತಿರುಗೇಟು ಕೊಟ್ಟು ಪಾಕ್ ಆರೋಪಗಳನ್ನು ಭಾರತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ನಿರಾಕರಿಸಿದ್ದಾರೆ. ಇದೇ ವಿಷಯವಾಗಿ ರಾಜಕೀಯ ಕಿಡಿಗೇಡಿಗಳು, ವಿಜಯನ್ನಿನ ಟ್ವೀಟೇ ಕಿಡಿಗೇಡಿತನ. ಪಾಕಿಸ್ತಾನದಿಂದ ಕಿಡಿಗೇಡಿ ಅಲ್ಲದೆ ಏನದು, ಅದು ಕಿಡಿಗೇಡಿಗಳಷ್ಟೇ. ಯಾವನ ಕೂತ್ಕಂಡ ಹಾಕ್ದ, ಅವ್ನಿಗೇನು ಗೊತ್ತು ಕೋತಿಗೆ. ಆಮೇಲೆ ಅದು ವೈ ಆರ್ ವಿ ಟೇಕಿಂಗ್ ದಮ್ ಸೀರಿಯಸ್ಲಿ? ಪಾಕಿಸ್ತಾನದಲ್ಲಿ ಇವತ್ತು ಅವ್ರದ್ದು ವಾಶ್ರೂಮ್ಗಳಲ್ಲಿ ನೀರು ಬರುತ್ತಿಲ್ವಂತೆ, ನಮ್ಗೆ ಯಾಕ್ರಪ್ಪ? ಏನು ಮಾತಾಡ್ತಿದ್ರು ಪಾಕಿಸ್ತಾನ? ಏನಕ್ಕೆ ಸಾಯ್ತೀರ್ವಿ ಎಲ್ಲರೂ ಪಾಕಿಸ್ತಾನ ಪಾಕಿಸ್ತಾನ ಅಂದ್ಕೊಂಡು? ಸಾಯ್ಲಿ ಬಿಡ್ರಿ ಅವರು. ಕೆಲವು ಸರಿ ತಲೆಕೆಟ್ಟವನೊಬ್ಬ ಪಾಪ ತನ್ನ ಮೇಲೆ ನಿಯಂತ್ರಣವಿಲ್ಲದೆ ರೋಡಲ್ಲಿ ಹೋಗ್ತಾ ಇರ್ತಾನೆ. ಅವನ ಪಾಡಿಗೆ ಅವನನ್ನು ಬಿಟ್ಬಿಟ್ರೆ ಅವನು ಹೋಗ್ತಾ ಇರ್ತಾನೆ. ಅವನು ಮುಂದಕ್ಕೆ ಹಿಂಗೆ ಹೋಗ್ಬಿಟ್ಟು ಅವನನ್ನು ಗುರಾಯಿಸ್ಕೊಳ್ಳೋಕೆ ನಿಂತ್ಕೊಂಡ್ರೆ ಅವ್ನಿಗೆ ಮೊದಲೇ ತಲೆ ಕೆಟ್ಟಿರೋನು, ಅವ್ನಿಗೆ ನಿಯಂತ್ರಣ ಇರಲ್ಲ. ಎರಡು ಬಿಡ್ತಾನೆ, ಕೈಗೆ ಸಿಕ್ಕಿತ್ತು ಕಲ್ಲ ಹೊಡೆದ್ಬಿಡ್ತಾನೆ. ಆಮೇಲೆ ನಿಯಂತ್ರಣ ಕಳ್ಕೊತಾರೆ. ಪಾಕಿಸ್ತಾನ ಹಂಗೆ ತಲೆಕೆಟ್ಟು ಬಟ್ಟೆ ಬಿಚ್ಕೊಂಡು ಬೆತ್ತಲೆ ಓಡಾಡ್ತಿರೋ ದೇಶ. ಸುಮ್ಮನೆ ಬಿಡ್ರಪ್ಪ, ಅದು ಓಡಾಡ್ಕೊಂಡು ಬಿದ್ದಿರಲಿ, ಅದು ಕಲ್ಲಲ್ಲಿ ಹೊಡೆಸ್ಕೊಳಕ ಏನಕ್ಕೆ ಬೇಕು ನಿಮಗೆ? ಹೊಡೆಯೋಣ ಚೆನ್ನಾಗಿ, ಸುಮ್ಮನೆ ಇಲ್ಲದನ್ನ ಮಾತಾಡ್ತಾರೆ. ಪಾಕಿಸ್ತಾನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಆಮೇಲೆ ನೋಡೋಣ. ಎಲ್ಲದಕ್ಕೂ ತಂದು ಲಿಂಕ್ ಮಾಡಬೇಡಿ ನೀವು ಬಿ ಜೆ ಪಿಯವ್ರ ಥರ. ಎಲ್ಲದಕ್ಕೂ ಹಿಂದೂ, ಎಲ್ಲದಕ್ಕೂ ಪಾಕಿಸ್ತಾನ ತಂದು ಲಿಂಕ್ ಮಾಡಬೇಡಿ. ಬಿ ಜೆ ಪಿಯವ್ರಿಗೆ ಅದೇ ಕೆಲಸ, ಬೇರೆ ಕೆಲಸವಿಲ್ಲ ಅವ್ರಿಗೆ. ಹಾಂ, ಎಸ್ ಮುನ್ಸ್ ಆಯ್ತಾ ಪಾಕಿಸ್ತಾನದ ಕತೆ? ಯಾಕೆ ಅಷ್ಟು ಬೇಗ? ಇನ್ನೂ ಇರಬೇಕಲ್ಲ ಪಾಕಿಸ್ತಾನದೆಲ್ಲ ಬಿಕ್ಕಾಬಿಟ್ಟೆ. ಸೊ ಈಗ ಸರ್ಕಾರ ಉತ್ತರ ಕೊಡ್ತಾರಾ? ಕರ್ನಾಟಕದ ಪ್ರಶ್ನೆ ಇದು. ವಿಜಯನ್ ಬಗ್ಗೆ ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ನಿಮ್ಮ ಹಣೆ ಬರಹ ಹೋಗಿ ನಿಮ್ಮ ಬ್ರದರ್ನ ಕೇಳ್ಕೊಳ್ಳಿ. ವಿಜಯನ್ಗೆ ಹೆಂಗೆ ಮಾಡ್ತಿದ್ದಾರೆ ಅಂದರೆ, ವಿಜಯನ್ ಹೇಳ್ರಿ ಹ್ಯಾಸ್ ಎವ್ರಿ ರೈಟ್ ಟು ಟೆಲ್ ಮಿ ಅಂದ್ಬಿಡೋದು ಒಂದ್ಸರಿ ಇದಕ್ಕಿದಂತೆ. ಇನ್ನು ಅವ್ನಿಗೆ ಬೈದು ಬಿಡೋದು, ಇನ್ನು ಜರ್ನಲಿಸ್ಟಿಗೆ ಬೈದು ಬಿಡೋದು, ಎಗರು ಬಿಡೋದು, ಅವನ ಮೇಲೆ ಪರ್ಚ್ಬಿಡೋದು, ಅವನನ್ನು ಅಲ್ಲಿಗೆ ಮುಗ್ದೇ ಹೋಯ್ತು. ಅಷ್ಟೇ ಬಿಡ್ರಿ, ಇವತ್ತಿಗೆ ಸಾಕು ಬಿಡ್ರಿ ಅಂದ್ಬಿಡೋದು, ಬಿಡೋದು. ನಿಮ್ಮ ಯೋಗ್ಯತೆಗೆ ಪ್ರೆಸ್ ಕಾನ್ಫರೆನ್ಸ್ ಯಾಕ್ರಿ ಕರೀತೀರಿ? ಕೂತ್ಕೊಂಡು ಉತ್ತರ ಕೊಡೋಕ್ಕಾಗಲ್ಲ ಅನ್ನೋದಾದ್ರೆ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಕಳಿಸಿದ್ರೆ. ಆಮೇಲೆ ವಿಜಯನ್ ಮೇಲೆ ತಕ್ಬಿಡೋದು, ವೇಣುಗೋಪಾಲ್ ಸಂಬಂಧ ಇಲ್ಲ ಅಂದ್ಬಿಡೋದು. ನನಗೆ ಸಂಬಂಧ ಇದೆಯೋ ಬಿಟ್ಟಿದೆಯೋ, ನನಗೆ ತಲೆಕೆಟ್ಟಿದೆಯಾ? ನಿಮ್ಮದನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲಿ. ಇಲ್ಲಿ ಕರ್ನಾಟಕದ ಪ್ರಶ್ನೆ ಇರೋದು. ವಿಜಯನ್ನು ಪಜಯನ್ನು ಮಜಯನ್ನು ಅಲ್ಲ ಇಲ್ಲಿ ನನಗಿರೋದು. ವೇಣುಗೋಪಾಲ್ಗೆ ಬಗ್ಗು ನಡೀಬೇಕು ಅಂದರೆ ನೀವು ಬಗ್ಕೊಳ್ಳಿ, ನನಗೇನು ಹೋಗ್ಬೇಕು, ನನಗೇನು ಸಂಬಂಧ, ನಿಮ್ಮ ಇಷ್ಟ ಅದು. ಇದು ಕರ್ನಾಟಕದ ಪ್ರಶ್ನೆ. ನಾಳೆ ಪ್ರೆಸಿಡೆಂಟ್ಗಳನ್ನು ಸೆಟ್ ಮಾಡಬೇಡಿ. ನಾಳೆ ಇಲ್ಲಿ ಯಾವ ರಾಜ್ಯ ಅಧಿಕಾರಕ್ಕೆ ಯಾವ ಪಕ್ಷ ಬೇಕಾದ್ರೂ ಬರ್ಬೋದು, ನೀವೇ ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ. ಹಾಗೇನು ಮಾಡ್ತೀರಿ? ಇನ್ನೊಂದು ರಾಜ್ಯದಿಂದ ಇದೇ ಥರ ಆದರೆ ಏನು ಮಾಡ್ತೀರಿ? ಹೇಳೋ ಡೋಂಟ್ ಅಡ್ಮಿನಿಸ್ಟ್ರೇಟಿವ್ ಫೂಲಿಶ್ನೆಸ್ಸನ್ನು ಪೊಲಿಟಿಕಲ್ ಬ್ರಿಲಿಯನ್ಸಲ್ಲಿ ಬಂದು ವರ್ಷಕ್ಕೆ ಟ್ರೈ ಮಾಡಬೇಡಿ. ವರ್ಷೋ ಮೂರ್ಖರಿದ್ದವ್ರು ಒಪ್ಕೊಳ್ಳೋದಾದ್ರೆ ಅವ್ರು ಒಪ್ಕೊಳ್ಳಿ, ನನ್ನಂತ ಅವನು ಒಪ್ಪಲ್ಲ. ಎಸ್.